ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂತಂದರೆ, ನಾವು ಸಿಟಿಗೆ ಹೋಗಿದ್ವಿ, ವಿಜಯನಗರಕ್ಕೆ. ಯಾಕೆ ಅಂದರೆ ನಾನು ಬಟ್ಟೆ ಹೊಲಿಸ್ತೀನಿ. ಆ ಅಕ್ಕ ಅವ್ರ ಮಗಳದು ಫಂಕ್ಷನ್ ಇತ್ತು. ಮತ್ತು ಹಾಗೆ ಆ ಹೆಣ್ಣು ಕೂಡ ಸ್ವಲ್ಪ ಸಹ ನಮಗೆ ಸ್ವಲ್ಪ ಪರಿಚಯನೇ. ನನಗೆ ಆಗಿರ್ಬೋದು, ನಮ್ಮ ಅಕ್ಕಗೆ ಅರುಣ್ ಅಕ್ಕಗಾಗಿರ್ಬೋದು, ಹಾಗೆ ತಿಮ್ಮಕ್ಕ ಅವ್ರಿಗೆ ಆಗಿರ್ಬೋದು, ಹಾಗೆ ನಮ್ಮ ಶಿಲ್ಪಕ್ಕ ಅವ್ರಿಗೆ, ಅವ್ರ ಜೊತೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾರೆ ಆ ಹೆಣ್ಣ. ಅದರಿಂದ ಪರಿಚಯ ನಮಗೆ. ಪಾಪ ಇವರು ಮುಂದೆ ಸೀಟಲ್ಲಿ ಕುತ್ಕೊಂಬಿಟ್ಟಿದ್ರು. ಇವ್ರು ಕಾಣಿಸ್ತಾನೆ ಇರಲಿಲ್ಲ. ಇವರು ನೋಡಿ, ಇವರೇ ಹುಡುಗಿಯವ್ರ ತಾಯಿ. ಅತ್ತೆ ಏನಂತ ಹೇಳಿ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮ ಹಾರ ಇಟ್ಕೊಂಡಿದ್ದಾರೆ. ಹುಡುಗಿಗೆ ಹಾಕೋ ಹಾರನ ಎಷ್ಟು ಚೆನ್ನಾಗಿದೆ ಇವರು ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇವರು ನಮ್ಮ ಚಿಕ್ಕಮ್ಮನೆ, ಇವರು ನಮ್ಮ ಅತ್ತೆ ಮಗನ ಅವ್ರ ಮಗನ ಮದುವೆ ಬೇಡ. ಅವ್ರ ಮಗನ ಹತ್ರ ಹೇಗ ಕಷ್ಟ ಇದೆ. ಒಮ್ಮೆನಲ್ಲಿಂದ ಬಂದು ನೋಡಿ ಏನೇನು ಅಲಂಕಾರ ಮಾಡ್ತಾ ಇದ್ದಾರೆ ಇವರು. ಹೇಳು. ನಮ್ಮ ಫ್ರೆಂಡ್ ಮನೆ ವಿಜಯನಗರದಲ್ಲಿ ಮಾಡಿರೋ ಖರ್ಜೂರ ಟೇಸ್ಟ್ ಮಾಡಿ ನೀವು. ಏನಲ್ಲಿಂದ ಬಂದು ತಿಂತವ್ರೆ ನೋಡ್ರಿ. ಕಜ್ಜಿಕಾಯಿ ತಿನ್ನಕ್ಕೆ ಬಂದವ್ರೆ. ನಾವೆಲ್ಲ ಫಂಕ್ಷನ್ ಬಂದಿದ್ದೀರಿ. ಈ ಕಡೆ ಬಿಡ್ರಿ, ಚಪ್ಪಲಿ ಈ ಕಡೆ ನೋಡ್ರಿ. ಇವರು ಎಲ್ಲಾದ್ರೂ ಬೈಯೋದು ಬಿಡಲ್ಲ ಫ್ರೆಂಡ್ಸ್. ನನ್ಗೆ ಸಾಕಾಗ್ಬಿಟ್ಟಿದೆ ಇವ್ರ ಹತ್ರ. ಹುಡುಗಿನ ರೆಡಿ ಅವರು ಊರಿಂದ ಊರಿಗೆ ಬಂದು ಇಲ್ಲೇ ಅಂಗಡಿ ಇಟ್ಕೊಂಡಿದ್ರು. ಅವರು ಯಜಮಾನ್ರು, ಇವಾಗ ನಾನು ತೋರಿಸಿದ್ನಲ್ವ, ಅವ್ರ ಯಜಮಾನ್ರು ಅಂಗಡಿ ಇಟ್ಕೊಂಡಿದ್ದಾರೆ ಇಲ್ಲಿ, ಹಾಲಂಗಡಿ ಅಂತ. ನೋಡಿ, ಒಂದೂರಿಗೆ ಬಂದು ಅವರು ಒಂದು ಬಿಸ್ನೆಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಸ್ವಲ್ಪ ಏನು ಅಷ್ಟೇನು ಬಿಸ್ನೆಸ್ ಆ ಥರ ಏನಿಲ್ಲ. ಸ್ವಲ್ಪ ಲಾಸೇ ಪಾಪ ಹೆಣ್ಣಿಗೆ. ಅಷ್ಟು ಟ್ಯಾಲೆಂಟು ಅನ್ನೋದಕ್ಕಿಂತ ಅಷ್ಟು ಬುದ್ಧಿ ಅಷ್ಟು ಇಲ್ಲ ಆ ಹೆಣ್ಣಿಗೆ. ಯಾರಿಗಾನ ಒಬ್ರು ಕೊಟ್ಟಿದ್ದೀರ ಅಂದರೆ ಅದನ್ನು ಈಸ್ಕೊಳಲ್ಲ ಹೆಣ್ಣು, ಮರ್ತ್ಬಿಡ್ತಾರೆ. ಆ ಥರ ಇನ್ನೋಸೆಂಟ್ ಜಾಸ್ತಿ. ಫ್ರೆಂಡ್ಸ್, ಯಾರು ಬೈಕೊಂಬೇಡಿ. ಯಾಕೆ ಅಂದರೆ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ, ಕೋಲ್ಡ್ ಆಗಿತ್ತು, ಅದರಿಂದ ವಾಯ್ಸ್ ಚೇಂಜ್ ಆಗಿದೆ. ವಿಡಿಯೋ ತುಂಬ ಒಳ್ಳೆಯವರು, ಹಾಗೆ ತುಂಬ ಒಳ್ಳೆಯವರು. ಆ ಅಕ್ಕನೂ ಅಷ್ಟೇ, ಆ ಹೆಣ್ಣನೂ ಅಷ್ಟೇ ತುಂಬ ಒಳ್ಳೆಯವರು. ಆಮೇಲೆ ಇಲ್ಲಿ ಹುಡುಗಿಗೆ ಹೊಸ್ಕೆ ಹಾಕಕ್ಕೆ ಬಂದವರ ಇಲ್ಲ ನಮಗೆಲ್ಲರಿಗೂ ಹೊಸ್ಕೆ ಹಾಕೋರ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು ಕೂಡ. ಅವರು ಏನೋ ಮನೆ ಮಟ್ಟಕ್ಕೆ ಚೆನ್ನಾಗಿ ಮಾಡಿಕೊಂಡಿದ್ರು. ನಮಗೆ ಎಲ್ಲರಿಗೂ ಇಷ್ಟ ಆಯಿತು. ಫಂಕ್ಷನ್ನು ಚೆನ್ನಾಗಿ ಮಾಡಿದರು. ಹಾಗೆ ಜನ ಕೂಡ ಪರವಾಗಿಲ್ಲ ಬಂದಿದ್ದರು, ಜನನೂ ಇದ್ದರು. ಹಾಗೆ ನಾವು ಹುಡುಗಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ವು. ಆದಮೇಲೆ ಹಾಗೆ ನಾವು ಅರ್ಶಿನ ಕುಂಕುಮ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾವು ಬಂದು ಜಾಸ್ತಿ ಟೈಮ್ ಆಗಿತ್ತು, 2 ಅವರ್ 3 ಅವರ್ ಅಲ್ಲೇ ಇದ್ಬಿಟ್ವಿ ನಾವು. ಆದ್ದರಿಂದ ಇನ್ನು ಊರಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೊರಡೋಣ, ಬೇಗ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗೋಣ ಅಂತ ಎಲ್ಲರೂ ರೆಡಿ ಆದ್ವಿ. ಹಾಗೆ ಇನ್ನೊಂದು ಏನಪ್ಪ, ಎಷ್ಟು ದೂರದಿಂದ ಬಂದು ಇಲ್ಲಿ ಬದುಕ್ತಾರೆ ನೋಡಿ ಫ್ರೆಂಡ್ಸ್. ಎಲ್ಲಿಂದನೋ ಬಂದು ನಮ್ಮೂರಲ್ಲೆಲ್ಲ ಬದುಕ್ತಾರೆ ನೋಡಿ. ಪಾಪ ಏನೋ ಒಂದು ಬದುಕೋಕ್ಕೋಸ್ಕರ ಬರ್ತಾರೆ ನೋಡಿ ಜನ. ಹೆಂಗಿರ್ತಾರೆ ಅಂದರೆ ನಿಜವಾಗ್ಲೂ ಒಂದೊಂದ್ಸಲಿ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಅಪ್ಪ ಹಿಂಗೆಲ್ಲ ಬದುಕಬೇಕಾ, ಹಿಂಗೆಲ್ಲ ಜೀವನ ಮಾಡಬೇಕಾ ಅಂತ ಅನಿಸುತ್ತೆ. ಅಷ್ಟು ಒಳ್ಳೆಯವರು, ಪರವಾಗಿಲ್ಲ. ಚೆನ್ನಾಗಿ ಮಾಡಿದರು ಮನೆ ಮಟ್ಟಕ್ಕೆ. ಹಾಗೆ ಅಕ್ಕ ಬ್ಲೌಸ್ ಸಹ ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ಬ್ಲೌಸ್ ಹೊಲಿಸ್ತೀರಾ ಅಂತ. ನಾವು ವಿಜಯನಗರಕ್ಕೆ ಕಳಿಸ್ತೀನಿ ನೋಡಿ ನನ್ನ ಬ್ಲೌಸು. ಚೆನ್ನಾಗಿ ಹೊಲಿತಾರೆ. ಯಾವತ್ತೂ ಅಷ್ಟೇ ಒಂದು ಚೂರು ಏನು ಇದು ಮಾಡಿಲ್ಲ, ಆ ಥರ ಹೊಲ್ಕೊಡ್ತಾರೆ ಅಕ್ಕ. ಚೆನ್ನಾಗಿ ಫಂಕ್ಷನನ್ನು ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತೇಳಿ ನಾವು ಎಲ್ಲ ರೆಡಿ ಆದ್ವಿ. ಕ್ಯಾಬ್ ಬುಕ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಇಲ್ಲಿಂದ ಹೋಗೋವಾಗೂ ಕ್ಯಾಬ್ ಬುಕ್ ಮಾಡ್ಕೊಂಡೋಗಿದ್ರೆ, ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಬಂದ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಬ್ಲಾಗ್